ಅಲ್ಲಿ ಇಂಥ ಒಂದು ಕಲೆ ಇದೆ ಅಂತಂದರೆ ಇದನ್ನು ನೋಡದೇ ಇರೋನು ಮೂರ್ಖ ಅಂತ ಹೇಳಬೇಕು. ಇಲ್ಲಿ ಸುತ್ತಮುತ್ತಲೂ ಇರೋದೆಲ್ಲ ದೇವಸ್ಥಾನಗಳು ಕೂಡ ತುಂಬಾ ಒಳ್ಳೆ ವೈಶಿಷ್ಟ್ಯವಾಗಿದೆ. ಖಂಡಿತವಾಗ್ಲೂ ಇಂಥ ಒಂದು ಇದನ್ನು ದೇವಸ್ಥಾನಗಳನ್ನ ನೋಡಿ ಹಿಂದೂ ಸಾಂಸ್ಕೃತಿಕ ಇದಕ್ಕೆ ಇವೆಲ್ಲ ತುಂಬ ಚೆನ್ನಾಗಿದೆ. ಇದು ನಮ್ಮ ಹಿಂದೂ ದೇವರುಗಳನ್ನ ನೋಡಬೇಕು ಅಂದರೆ ಇಲ್ಲಿ ಬರಬೇಕು. ನಾರ್ತ್ ಇಂಡಿಯಾದಲ್ಲಿ ಶಿಲ್ಪಕಲೆ ಬರೋದು ನಮ್ಮ ದಕ್ಷಿಣ ಭಾರತದಲ್ಲಿ, ಅದು ಬೆಂಗಳೂರಿಂದ ಒನ್ ಡೇ ಅಲ್ಲಿ ಬಂದು ಇದೆಲ್ಲ ನೋಡ್ಬೋದು. ಒಂದೊಂದು ಬೇಲೂರು ಶಿಲಾಬಾಲಿಕೆ ಥರನೇ ಕೆತ್ತಿದ್ದಾರೆ. ಅವು ತುಂಬ ಚೆನ್ನಾಗಿದೆ. ಮೈಸೂರಿನ ಕಥೆಗಳು ಬುಕ್ಕಲ್ಲಿ ಮೇಲತ್ತ ಕಾಲ ಈ ಗೊಂಬೆ ಕೂತಿದ್ದಾನಲ್ಲ ರಾಜ, ಆ ಮೇಲ್ಗಡೆ ಸುರುಳಿ ಎಷ್ಟು ಬ್ಯೂಟಿಫುಲ್ಲು. ಎಷ್ಟು ಕಣ್ಣಿದ್ರು ಸಾಲದು. ನಮಗಿರೋದು ಕನ್ನಡಕ 2 ಹಾಕ್ಕೊಂಡಿದ್ದೀವಿ, ಆದ್ರೂ ಎಷ್ಟು ಬ್ಯೂಟಿಫುಲ್ಲಾಗಿದೆ. ಅವ್ರು ಹೇಳಿದ್ದು ಸಾರ್ಥಕ ಆಯಿತು. ಅಲ್ಲಿ ಮೇಲ್ಗಡೆ ಹಂಸ, ಕೆಳಗಡೆ ಆನೆ ಥರ ಫುಲ್ಲು ಕೆಳಗೆ ಆನೆ ಮಾಡಿದ್ದಾರೆ. ಯಾಕೆ ಅಂದರೆ ಗಟ್ಟಿ ಪಾಯ ಬರಲಿ ಅನ್ನೋ ಥರ ಆನೆಯನ್ನು ತೋರಿಸಿದ್ದಾರೆ.